ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನೀವು ಮಾಡಿದಂತಹ ಕೆಲಸ ನಿಮಗೆ ತೃಪ್ತಿಯನ್ನು ಕೊಡೋದಿಲ್ಲ. ಇದರ ಅರ್ಥ ನಾನು ಇನ್ನೊಂದಷ್ಟು ಮತ್ತೊಂದಷ್ಟು ಈ ಕೆಲಸವನ್ನು ಚೆನ್ನಾಗಿ ಮಾಡಬಹುದಾಗಿತ್ತು ಅನ್ನುವಂತಹ ಅಭಿಪ್ರಾಯ ಕೆಲಸ ಮುಗಿದ ನಂತರದಲ್ಲಿ ಬರುತ್ತೆ. ಅರ್ಥಾತ್ ನೀವು ಮಾಡಿದಂತಹ ಕೆಲಸವೇ ನಿಮಗೆ ಸಮಾಧಾನ ಆಗದೇ ಇರತಕ್ಕಂಥದ್ದು. ಕೆಲವು ಕೆಲಸಗಳು ಬಹಳ ನಿಧಾನವಾಗಿ ಮುಗಿಯುವಂಥದ್ದು. ನಿಮ್ಮ ಒಂದು ಆತುರಕ್ಕೆ, ನಿಮ್ಮ ಸಮಯಕ್ಕೆ ಆ ಕೆಲಸಗಳು ಮುಗಿದೇ ಇರಬಹುದು, ಆದರೆ ನಿಧಾನವಾಗಿ ಆ ಕೆಲಸಗಳು ಪೂರ್ಣ ಆಗುತ್ತೆ ಎನ್ನುವಂಥದ್ದು. ಹಳೆಯ ತಪ್ಪುಗಳಿಂದ ಬೇಸರವಾಗುತ್ತೆ. ಹಿಂದೆ ನಾನು ಈ ತಪ್ಪು ಮಾಡಿದೆ, ಅದಕ್ಕೋಸ್ಕರವಾಗಿ ಈ ಕಷ್ಟವನ್ನು ಅಥವಾ ಈ ಸಮಸ್ಯೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಅನ್ನುವಂಥದ್ದು ಅರಿವು ನಿಮಗಾಗುತ್ತೆ. ಅದಕ್ಕೆ ತುಂಬ ಬೇಜಾರನ್ನು ಮಾಡ್ಕೊಳ್ತೀರಿ. ನಾನು ಅವತ್ತು ಈ ತಪ್ಪನ್ನು ಮಾಡದೇ ಇದ್ದಿದ್ದರೆ ನನಗೆ ಈ ಕಷ್ಟ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಜವಾಬ್ದಾರಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ನಿಮ್ಮ ಕರ್ತವ್ಯ ಏನು, ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು, ನಿಮಗಿರತಕ್ಕಂತಹ ಗುರುತರವಾದ ಜವಾಬ್ದಾರಿ ಯಾವುದು, ಅದನ್ನು ಹೇಗೆ ಪೂರೈಸಬೇಕು, ಇವೆಲ್ಲವನ್ನು ಬಹಳ ನಿಧಾನವಾಗಿ ಚಿಂತನೆ ನಡೆಸಬೇಕಾದಂಥದ್ದು. ವ್ಯವಹಾರದ ಅಥವಾ ಹಣಕಾಸಿನ ವಿಚಾರ ಮಾಮೂಲಿಯಂತೆ ನಡ್ಕೊಂಡು ಹೋಗುತ್ತೆ. ಅದರ ಬಗ್ಗೆ ಯಾವುದೇ ರೀತಿಯ ಯೋಚನೆಗಳು ಬೇಕಾಗಿರೋದಿಲ್ಲ. ಆದರೂ ಕೂಡ ಯಾವ ಕ್ಷಣದಲ್ಲಿ ಏನಾಗುತ್ತೋ, ವ್ಯವಹಾರದಲ್ಲಿ ಏನು ವ್ಯತ್ಯಾಸಗಳು ಅನ್ನುವಂತಹ ಆತಂಕ ಇದ್ದಿದ್ದೇ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ನಿಮ್ಮ ಸರಳವಾದಂತಹ ಪ್ರಾರ್ಥನೆ ಇರಲಿ. ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಿಂದ ಲಾಭ ಇದೆ. ಅಂದರೆ ಪಿತ್ರಾರ್ಜಿತವಾದಂತಹ ಯಾವುದೋ ಒಂದಷ್ಟು ಸಂಪತ್ತು, ಹಣ ಅಥವಾ ಭೂಮಿ, ಇದೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಬರಬೇಕಾದಂಥದ್ದು. ಆದರೂ ಕೂಡ ಯಾವುದೋ ಕಾರಣಗಳಿಂದ ಅವೆಲ್ಲವೂ ಕಾನೂನಾತ್ಮಕವಾದಂತಹ ಹೋರಾಟದಲ್ಲೋ ನ್ಯಾಯಾಲಯದಲ್ಲೋ ಇದ್ದರೆ ಅದೆಲ್ಲವೂ ಕೂಡ ನಿಮಗೆ ಸಿಕ್ಕುವಂತಹ ಸೂಚನೆಗಳು ನಿಧಾನವಾಗಿ ಕಾಣ್ತಾ ಇರತಕ್ಕಂಥದ್ದು. ನಿಮ್ಮ ಯಶಸ್ಸಿನ ದಿವಸ ಇದು ಅಂತ ಹೇಳಬೇಕು. ಕಾರಣ ಏನು ಅಂತಂದರೆ ಯಾವ ಯಾವ ವಿಚಾರಗಳು ಹಾಗೆ ನೆನೆಗುದಿಗೆ ಬಿದ್ದಿತ್ತೋ ಅವೆಲ್ಲವೂ ಕೂಡ ಇತ್ಯರ್ಥವಾಗಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ, ಸುಖ ಎಲ್ಲವೂ ಕೂಡ ಸಿಕ್ಕುವಂಥದ್ದಾಗುತ್ತೆ. ವ್ಯಾಪಾರಸ್ಥರಿಗೆ ಲಾಭದ ದಿನ ಅಂತ ಹೇಳಬೇಕು. ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಅನುಕೂಲವಾದಂತಹ ದಿವಸ ಇದು. ಮಾನಸಿಕವಾದಂತಹ ತೃಪ್ತಿಯೂ ಕೂಡ ಸಿಕ್ಕತ್ತೆ. ನನ್ನ ಸಾಧನೆ, ನನ್ನ ಪರಿಶ್ರಮ ಅಥವಾ ನಾನು ಕಷ್ಟಪಟ್ಟಿದ್ದು ಸಾರ್ಥಕವಾಯಿತು, ಇದಕ್ಕಿಂತ ನಾನು ಹೆಚ್ಚಿನ್ನೇನು ನಿರೀಕ್ಷಿಸಬಹುದು ಅಂತ ನೀವೇ ಪ್ರಶ್ನೆ ಮಾಡಿಕೊಳ್ತೀರಿ. ಜವಾಬ್ದಾರಿಯುತವಾದಂತಹ ಕೆಲಸ ಬಹಳ ನಿಷ್ಠೆಯಿಂದ ಮಾಡಬೇಕು. ಆ ಕೆಲಸದಿಂದ ಮಾತ್ರ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಅಂಥದ್ದಕ್ಕೆ ಅವಕಾಶ ಇದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯಿಂದ ನಮ್ಮೆಲ್ಲ ಕೆಲಸಗಳು, ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರ್ತಕ್ಕಂಥದ್ದು. ಶುಭವಾಗಿ. ಮಿಥುನ ರಾಶಿ. ರಾಜಕೀಯ ವಿಚಾರದಲ್ಲಿ ಹಿನ್ನಡೆಯಾಗುತ್ತೆ. ರಾಜಕಾರಣ ಅಂತಕ್ಕಂಥದ್ದು ಯಾವ ಕ್ಷಣದಲ್ಲಿ ಹೇಗೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಮಿಥುನ ರಾಶಿಯವರಿಗೆ ರಾಜಕೀಯ ಹಿನ್ನಡೆ ಅಂತಕ್ಕಂಥದ್ದು ಈ ದಿವಸ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಮ ಪ್ರಯತ್ನಗಳಾಗಲಿ ಅಥವಾ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಂತಹ ಯಾವುದೋ ಒಂದು ಗೌಪ್ಯ ವಿಷಯವೋ ಮರ್ಯಾದೆಯೋ ಇವೆಲ್ಲದಕ್ಕೂ ಕೂಡ ಸ್ವಲ್ಪ ತೊಂದರೆ ಅನ್ನುವಂಥದ್ದು ಕಾಣುತ್ತೆ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಕಾಡಬಹುದು. ಇದು ಕೂಡ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಸಂಪರ್ಕವನ್ನು ಇಟ್ಕೊಳ್ಳಿ. ಅವರ ಮಾಹಿತಿ, ಅವರ ಮಾರ್ಗದರ್ಶನ, ಅವರ ಮಾತು, ಅವರ ಜೊತೆಯಲ್ಲಿ ಆಗತಕ್ಕಂತಹ ಸಂಭಾಷಣೆ, ಇದು ಯಾವುದಾದ್ರೂ ಕೂಡ ನಿಮಗೆ ಅನುಕೂಲಕ್ಕೆ, ಉಪಯೋಗಕ್ಕೆ ಬರಬಹುದು ಅನ್ನುವಂಥದ್ದು. ನಿಯಮಿತವಾದಂತಹ ಆದಾಯವನ್ನು ಗಮನಿಸ್ಕೊಳ್ಬೇಕು. ನೀವು ಅಂದುಕೊಂಡ ಹಾಗೆ, ನಿರೀಕ್ಷೆ ಮಾಡಿದ ಹಾಗೆ ಯಥೇಚ್ಛವಾಗಿ ಹಣಕಾಸಿನ ಹರಿವು ಅಥವಾ ಆದಾಯದ ಮೂಲ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಅಧಿಕಾರ ಮತ್ತು ಹಕ್ಕು ಇದನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಧಿಕಾರ ಇದೆ, ನಿಮಗೆ ಹಕ್ಕಿನ ಪ್ರಕಾರ ಏನೋ ಬರಬೇಕಾಗಿದೆ, ಹಕ್ಕನ್ನು ಚಲಾಯಿಸಬೇಕಾಗಿದೆ, ಆದರೆ ಆಗ್ತಾ ಇಲ್ಲ, ಆಗೋದಿಲ್ಲ.
ಇದು ಬಹಳ ಬೇಸರವಾದಂತಹ ಸಂಗತಿಯಾಗುತ್ತೆ. ರಾಜಕಾರಣಿಗಳಿಗೆ ಅಪಾಯವೂ ಕೂಡ ಇದೆ ಅನ್ನುವಂತಹ ಸೂಚನೆ ಗೊತ್ತಾಗ್ತಾ ಹೋಗುತ್ತೆ. ಆಂಜನೇಯನ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕ್ತಕ್ಕಂತಹ ದಿವಸವಾಗುತ್ತೆ. ಮನೆಯವರಾಗ್ಬೋದು, ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಅಥವಾ ಹೊರಗಿನ ಸಮಾಜವೇ ಆಗಬಹುದು. ಆಯಾ ಸಂದರ್ಭಕ್ಕನುಗುಣವಾಗಿ ಆ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ಬಹಳ ಸೌಜನ್ಯದಿಂದ ಸ್ವೀಕಾರ ಮಾಡಿ ಆ ತಪ್ಪನ್ನು ತಿದ್ದುಕೊಳ್ತಕ್ಕಂತಹ ಪ್ರಯತ್ನ ಮಾಡಿದರೆ ನಿಮ್ಮ ಗೌರವ ಹೆಚ್ಚಾಗತ್ತೆ. ಇಲ್ಲ, ಕೋಪದಿಂದ ವರ್ತಿಸ್ತೀನಿ, ನಾನು ಯಾರ ಮಾತನ್ನು ಯಾಕೆ ಕೇಳಬೇಕು ಅನ್ನುವಂತಹ ಒಂದು ಭಾವನೆ ಇದ್ದರೆ, ಆ ಒಂದು ಧೋರಣೆ ಇದ್ದರೆ ಆಗತಕ್ಕಂತಹ ಅವಮಾನವನ್ನು ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು. ತಾಳ್ಮೆ ಪರೀಕ್ಷೆ ಮಾಡ್ತಕ್ಕಂತಹ ದಿವಸ. ತುಂಬ ತಾಳ್ಮೆ ಇರಬೇಕು. ಯಾರು ಎಷ್ಟು ಸಾರಿ ಯಾವ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಬಹಳ ಸಮಂಜಸವಾಗಿ ನಿಧಾನವಾಗಿ ಉತ್ತರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಹಿತೈಷಿಗಳಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲಗಳು ಆಗೋದಿಲ್ಲ. ಕೇವಲ ಹೆಸರಿಗೆ ಮಾತ್ರ ಅನ್ನುವಂಥದ್ದು ಗೊತ್ತಿರಲಿ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕಾರ್ಯ ಅಥವಾ ನಿಮ್ಮ ವೃತ್ತಿ ಏನಿದೆ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಯಾವಾಗ ಮನಸ್ಸು ಕೆಟ್ಟು ಹೋಗ್ಬಿಡುತ್ತೋ, ಅಥವಾ ಮನೆಯ ವಾತಾವರಣವೋ ಅಥವಾ ವ್ಯವಹಾರದ ವಾತಾವರಣವೋ ಅಷ್ಟೊಂದು ಚೆನ್ನಾಗಿರೋದಿಲ್ವೋ, ಅಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಕೆಲಸದ ಕಡೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಆಗದೇ ಇರಬಹುದು. ಆಗ ಕೆಲಸದ ಗುಣಮಟ್ಟವೂ ಕೂಡ ಹಾಳಾಗ್ತಕ್ಕಂಥದ್ದಿದೆ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಆ ತಾಪಸಮನ್ಯುವಿನ ಅನುಗ್ರಹದಿಂದ ಸಿಟ್ಟು ಅನ್ನುವಂಥದ್ದು ಕಡಿಮೆ ಆಗಲಿ, ತಾಳ್ಮೆ ಇರಲಿ. ಯಾವುದೇ ಕೆಲಸಗಳನ್ನು, ಯಾವುದೇ ವಿಚಾರವನ್ನು ಬಹಳ ವಿವೇಕತನದಿಂದ ಅದನ್ನು ಗಮನಿಸಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿ, ಶುಭವಾಗಿ.